ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ತುಷು ವಿತ್ ಮಾಮ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ ಹಾಗೆ ಪರ್ಫೆಕ್ಟಾಗಿ ಅವಲಕ್ಕಿ ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಬರೋಣ. ಕೆಲವರು ಅವಲಕ್ಕಿ ಮಾಡುವಾಗ ಅದು ತುಂಬ ನೆಂದೋಗ್ಬಿಡುತ್ತೆ, ಮೆತ್ತಗಾಗ್ಬಿಡುತ್ತೆ ಅಥವಾ ಗಟ್ಟಿ ಹಾಗೆ ಇರುತ್ತೆ ಅಂತಾರೆ. ಅಂಥವ್ರು ಈ ಟಿಪ್ಸನ್ನು ಫಾಲೋ ಮಾಡಿ ಏನೇನು ಬೇಕಾಗುತ್ತೆ ಅಂತ ನೋಡ್ಕೊಳ್ಳಿ. ಮೊದಲನೇದಾಗಿ ಅರ್ಧ kg ಆಗೋಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಹಾಗೆ 1-2ರಿಂದ 3 ಈರುಳ್ಳಿ, 1-2ರಿಂದ 3 ಹಣ್ಣಾಗಿರೋ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1-2 ಹಸಿಮೆಣ್ಸಿನ್ಕಾಯಿ, 1-3 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಗೆ ಆಪ್ಷನಲ್, ನಿಮಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಬರೀ ಅದನ್ನೇ ತೊಗೋಬೋದು. ಹಾಗೆ ಕರಿಬೇವಿನ ಸೊಪ್ಪು, 1 ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1-2ರಿಂದ 3 ಸ್ಪೂನ್ ಆಗೋಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮಾಡೋದಕ್ಕೆ ಎಣ್ಣೆ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಇವಾಗ ಮಾಡೋದು ಯಾವ ರೀತಿ, ಏನು ಟಿಪ್ಸು ಅಂತೆಲ್ಲ ನೋಡ್ಕೊಂಬರೋಣ ಬನ್ನಿ. ನೋಡಿ, ಮೊದಲನೇದಾಗಿ ನಾನಿಲ್ಲಿ ತೊಗೊಂಡಿರೋಂಥ ಅವಲಕ್ಕಿನ 1-2ರಿಂದ 3 ಸಲ ಆದರೂ ಮಿನಿಮಮ್ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಡಸ್ಟ್ ಎಲ್ಲ ಇರುತ್ತಲ್ವ, ಕೆಲವೊಂದು ಸಲ ಅದೆಲ್ಲ ನೀಟಾಗಿ ಕ್ಲೀನ್ ಆಗೋ ಹಾಗೆ ನಾವು 2-3 ಸಲ ವಾಶ್ ಮಾಡಿಕೊಂಡು ಈ ರೀತಿ ಒಂದು ತೂತ್ ಬೇಸನ್ ಒಳಗಡೆ ಅದನ್ನು ಹಾಕಿ ಬಿಟ್ಬಿಡಬೇಕು. ನಾವಿಲ್ಲಿ ಹಿಂಡೋದು ಅಥವಾ ಹಾಗೆ ನೆನೆಯೋದಕ್ಕೆ ಬಿಡೋದು ಅದೆಲ್ಲ